ಸ್ಪೇಸ್ ಅಂಡ್ ಡಿಫೆನ್ಸ್ ಅನಲಿಸ್ಟ್ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಲಿಂಗಣ್ಣ ಅವರೇ ನಮಸ್ಕಾರ. 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 ನಿಮ್ಮಿಂದ ತುಂಬಾ ಮಾಹಿತಿಗಳನ್ನ ಪಡ್ಕೋಬೇಕು, ನಮಗೊಂದಷ್ಟು ಕುತೂಹಲ ಇದೆ. ನಾನು ಕೂಡ ಒಬ್ಬ ವೀಕ್ಷಕನಾಗಿ ನಿಮ್ಮಿಂದ ಎಲ್ಲಾ ಕುತೂಹಲ ಅಲ್ಲಾದ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತೀನಿ. ಇವತ್ತು ನೋಡಿ ನಮ್ಮೊಂದಿಗೆ ನೀವು ಜಾಯ್ನ್ ಆಗಿರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇವತ್ತೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ಯಾಕಂದ್ರೆ ಅದು ಸೇಫ್ ಆಗಿ ಲ್ಯಾಂಡ್ ಆಗ್ಲಿ ಅಂತೇಳಿ ಪ್ರತಿಯೊಬ್ರು ಕೂಡ ಪ್ರಾರ್ಥನೆಯನ್ನ ಕೂಡ ಮಾಡ್ತಿದ್ದಾರೆ. ಗಿರೀಶ್ ಅವರೇ, ಖಂಡಿತ ಸೇಫ್ ಆಗಿ ಲ್ಯಾಂಡ್ ಆಗೇ ಆಗ್ತಾರೆ. ಬಟ್ ಯಾವಾಗ್ಲೂ ಸ್ಪೇಸ್ ಮಿಷಿನ್ ಅನ್ನೋದು ಯಾವಾಗ್ಲೂ ಒಂಥರ ಅನ್ಸರ್ಟನಿಟಿ ಯಾವಾಗ್ಲೂ ಇದ್ದೇ ಇರುತ್ತೆ. ಹೌದು. ಓಕೆ ಗಿರೀಶ್ ಅವರೇ, ಒಂದೊಂದು ಪ್ರಶ್ನೆ, ಒಂದಲ್ಲ 10 ಪ್ರಶ್ನೆಗಳಿದೆ ನೋಡಿ. ಆ ಸ್ಪೇಸ್ ಸ್ಟೇಷನ್ ಎಲ್ರಿಗೂ ಗೊತ್ತಿರುವಂತೆ ಒಂದು ಫುಟ್ಬಾಲ್ ಸ್ಟೇಡಿಯಂನಷ್ಟು ಇರುತ್ತೆ. ಅಲ್ಲಿ ಊಟ ಸಿಗುತ್ತೆ, ನಿದ್ದೆ ಮಾಡ್ತಾರೆ, ನೀರ್ ಸಿಗುತ್ತೆ, ಈ ತರದೆಲ್ಲ ಇರುತ್ತೆ. ಆದ್ರೆ ಈ 9 ತಿಂಗಳು ಹೇಗೆ ಅವರು ಸರ್ವೈವ್ ಆದ್ರು ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತ ಕುತೂಹಲ. ಹೇಗೆ ಸಾಧ್ಯ ಸರ್? ಲ್ಯಾಂಡಿಂಗ್ ಬಗ್ಗೆ, ಮುಂದಿನ ಹಂತದ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಆದ್ರೆ ಈ 9 ತಿಂಗಳು ಹೇಗೆ ಸರ್ವೈವ್ ಆದ್ರು, ಹೇಗ್ ಸಾಧ್ಯ ಆಯ್ತು? ಸಾವಿಗೆ ಸವಾಲನ್ನ ಒಡ್ಡಿ ಇವತ್ತು ವಾಪಸ್ ಭೂಮಿಗೆ ಬರ್ತಾ ಇರೋದವರು. ಇಲ್ಲ ನೋಡಿ, ಇದು 9 ತಿಂಗಳಲ್ಲ, ಇನ್ನು ಜಾಸ್ತಿ ದಿವಸಗಳ ಕಾಲ ಹಾಕಿರುವಂತ ಅಸ್ಟ್ರೋನಾಟ್ಸ್ ಇದಾರೆ. ಕೆಲವು ರಷ್ಯನ್ ಅಸ್ಟ್ರೋನಾಟ್ 427 ದಿವಸ ಇದ್ದಾರೆ. ಸುನೀತಾ ವಿಲಿಯಮ್ಸ್ ಅವ್ರ ಹತ್ತತ್ರ 280 ದಿವಸ. ಇವರು 420 ದಿವಸನೂ ಇದಾರೆ ಜನ. ಬಟ್ ಇಲ್ಲಿ ಏನಾಯ್ತು ಅಂದ್ರೆ, ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ದು 8 ದಿವಸಗಳ ಕಾಲ ಅಂತ ಮಾತ್ರ ಹೋಗಿದ್ದು. ಅಷ್ಟಕ್ಕೆ ಅವರು ಮನಸ್ಥಿತಿ ಎಲ್ಲ ಪ್ರಿಪೇರ್ ಆಗಿರುತ್ತೆ. ಅಫ್ಕೋರ್ಸ್ 2-3 ದಿವಸ ಡಿಲೇ ಆಗ್ಬೋದು, ಹಿಂದೆ ಮುಂದೆ ಆಗ್ಬೋದು. ಬಟ್ ಈ ತರ 9 ತಿಂಗಳ ಕಾಲ ಅನಿಶ್ಚಿತವಾಗಿ ಯಾವಾಗ ಬರ್ತೀನಿ ಅಂತ ಹೋದ ವಾರದವರು ಗೊತ್ತೇ ಇರಲಿಲ್ಲ. ಆ ಒಂದು ಅನಿಶ್ಚಿತ ಮನಸ್ಸಿನಲ್ಲಿ ಅವರು ಹೇಗೆ ಅದನ್ನ ಫೈಟ್ ಮಾಡಿ ನಕ್ಕೊಂಡಿದ್ರಲ್ಲ, ಆ ಒಂದು ಗಟ್ಟಿತನನ ನಾವು ಯಾವತ್ತಿದ್ರೂ ಮೆಚ್ಚಬೇಕು. ಒಂದು. ಎರಡನೇದು, ನಿಮ್ಗೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಎಲ್ಲಾ ವಿಧವಾದ ಏನ್ ಹೇಳ್ತೀರಾ, ನಿಮ್ಗೆ ಏನ್ ಬೇಕು ಒಂದು ಜೀವನ ಮಾಡಕ್ಕೆ ಎಲ್ಲಾ ತರನು ನಿಮ್ಗೆ ಸಿಗುತ್ತೆ ಅಲ್ಲಿಗೆ. ಅಂದ್ರೆ ಬೇಕಾಗಿರುವಂತ ಊಟದ ಸಾಮಗ್ರಿಗಳಾಗ್ಲಿ, ಆಕ್ಸಿಜನ್ ಆಗ್ಲಿ, ಎಲ್ಲಾ ತರನು ಅವ್ರಿಗೆ ಒದಗಿಸ್ತಾ ಬರ್ತಾ ಇರ್ತಾರೆ. ಯಾಕಂದ್ರೆ ಒಂದು ಕಾರ್ಗೋ ಸ್ಪೇಸ್ ಕ್ರಾಫ್ಟ್ಸ್ ಹೋಗ್ತಾ ಇರುತ್ತೆ, ಮೇಲ್ಗಡೆ ಹೋಗೋದು, ಡೆಲಿವರಿ ಮಾಡೋದು, ಬರೋದು, ಈ ತರ ನಡೀತಾ ಇರುತ್ತೆ. ಸೊ ಏನೇನ್ ಬೇಕೋ ಎಲ್ಲಾನು ಹೋಗ್ತಾ ಇರುತ್ತೆ ಅಲ್ಲಿಗೆ. ಬಟ್ ಏನಪ್ಪಾ ಅಂದ್ರೆ, ಅಫ್ಕೋರ್ಸ್ ಅವರು ಭೂಮಿ ಮೇಲಿರೋ ಕಂಫರ್ಟ್ನೆಸ್ ನೀವು ಸ್ಪೇಸ್ ಮೇಲೆ ಇರುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದ್ ಹಾಸಿಗೆ ಮೇಲೆ ಮಲಗಿದ್ರು ಅವ್ರಿಗೆ ನಿಂತ್ಕೊಂಡಂಗೆ ಕಾಣುತ್ತೆ, ಇಲ್ಲ ಗಾಳಿಲೇ ಮಲ್ಕೋಬಹುದು, ಆ ತರ ಪರಿಸ್ಥಿತಿ ಇರುತ್ತೆ. ಇಲ್ಲ ಗೋಡೆಗೂ ಸಹಿತ ಹೊರ್ಕೊಂಡು ಹಂಗೆ ಕೂತಿದ್ರು ಒಂಥರ ಮಲಗಿರೋ ಆ ತರನು ಮಲಗೋ ಸ್ಥಿತಿನೂ ಇರುತ್ತೆ. ಸೊ ಈ ತರ ವಾತಾವರಣಕ್ಕೆ ಅವ್ರು ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಸೊ ಆ ಒಂದು ಕಂಫರ್ಟ್ನೆಸ್ ಏನಿರುತ್ತೋ ಅದ್ರ ತದ್ವಿರುದ್ಧವಾಗಿ ಸ್ಪೇಸ್ ಅಲ್ಲಿ ವಿತೌಟ್ ಗ್ರಾವಿಟಿಲಿ ಹೆಂಗ್ ಬದುಕ್ತಾರಲ್ವಾ, ಅದೇ ಇಟ್ ಈಸ್ ಒನ್ ಬಿಗ್ ಚಾಲೆಂಜ್ ಅಷ್ಟೇ. ಬಟ್ ಅವರೆಲ್ಲ ಅದಕ್ಕೆ ಟ್ರೈನಿಂಗ್ ಆಗಿರುತ್ತೆ. ಅಸ್ಟ್ರೋನಾಟ್ ಟ್ರೈನಿಂಗ್ ಅಂದ್ರೇನೆ ಅದು ತುಂಬಾನೇ ಟ್ರೈನ್ ಆಗಿರ್ತಾರೆ. ಇದು ಸುನೀತಾ ವಿಲಿಯಮ್ಸ್ ಅವರು ಇದು 3ನೇ ಮಿಷಿನ್ ಇರೋದು. ಫಸ್ಟ್ 2 ಮಿಷಿನ್ ಅವ್ರು 6 ತಿಂಗಳ ಕಾಲನೇ ಹಾಕಿದಾರೆ ಅಲ್ಲಿಗೆ. ಸೊ ಈ 3ನೇ ಮಿಷಿನ್ ಅಲ್ಲಿ ಮಾತ್ರ 8 ದಿವಸ ಇದ್ದಿದ್ದು 9 ತಿಂಗಳು, ಇನ್ನು 3 ತಿಂಗಳು ಹೆಚ್ಚಿಗೆ ಆಯ್ತು. ಅದು ಬಿಟ್ರೆ ಅವರು ಇಂಥದಕ್ಕೆಲ್ಲ ಅವ್ರ ಬಾಡಿ ಟ್ರೈನ್ ಅಪ್ ಆಗಿರುತ್ತೆ. ಸರ್, ನೀವೊಂದು ಮಾತು ಹೇಳಿದ್ರಿ, ಈಗ ಹೋಗ್ತಾ ಇರ್ತಾರೆ, ಅಲ್ಲಿ ಅವ್ರಿಗೆ ಬೇಕಾಗಿರುವಂತ ಫುಡ್, ಮೆಡಿಸಿನ್ ಎಲ್ಲವೂ ಕೂಡ ಕೊಟ್ಟು ಬರ್ತಾ ಇರ್ತಾರೆ ಅಂತೇಳಿ. ಖಂಡಿತ. ಆದ್ರೆ ಈ ಕೊಟ್ಟು ಬರೋಂತ ಕೆಲಸಗಳು ಆಗ್ತಾ ಇತ್ತು ಅನ್ನೋದಾದ್ರೆ ಅವ್ರು ಅದ್ರಲ್ಲಿ ವಾಪಸ್ ಬರ್ಬೋದಿತ್ತಲ್ಲ? ಇಲ್ಲ, ಅದ್ರಲ್ಲಿ ಏನಾಗುತ್ತೆ, ಈ ಕಾರ್ಗೋ ಮಿಷಿನ್ ಅಲ್ಲಿ ನೀವು ಆ ಸೀಟ್ ಗಳೆಲ್ಲ ಡಿಸೈನ್ ಆಗಿರುತ್ತೆ. ನೀವು ಒಂದು ಅಸ್ಟ್ರೋನಾಟ್ ಒಳಗಡೆ ಕೂತ್ಕೋಬೇಕಾದ್ರೆ ಆ ಸೀಟು, ಆ ಡ್ರೆಸ್, ಅವ್ರು ಕೂತ್ಕೊಳ್ಳೋ ಪೊಸಿಷನ್ಸ್, ಅವ್ರಿಗೆ ಬೇಕಾಗಿರೋ ಇದು, ಅದನ್ನೆಲ್ಲ ಡಿಸೈನ್ ಆಗಿರುತ್ತೆ. ಆಮೇಲೆ ಆ ಸ್ಪೇಸ್ ಕ್ರಾಫ್ಟ್ ನ ಹ್ಯಾಂಡ್ಲ್ ಮಾಡಕ್ಕೆ
ಎಮರ್ಜೆನ್ಸಿ ಆದ್ರೆ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಇದಾದ್ರೆ ಹೆಂಗ್ ಹ್ಯಾಂಡಲ್ ಮಾಡಬೇಕು. ಆ ಕ್ರೂ ಸ್ಪೇಸ್ ಕ್ರಾಫ್ಟ್ ಬೇರೆ ಇರುತ್ತೆ, ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಬೇರೆ ಇರುತ್ತೆ. ಸೊ ಆ ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಸೀಟ್ ಹಾಕೊಂಡು ಬರುವಷ್ಟು ಒಂದು ಏನಂದ್ರೆ ಆ ಒಂದು ಯಾರು ಆತರ ಒಂದು ತಗೊಳಕ್ ಹೋಗಲ್ಲ, ಚಾನ್ಸಸ್ ತಗೊಳಕ್ ಹೋಗಲ್ಲ. ಬಿಕಾಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದ್ರ ಸೇಫ್ಟಿ ಎಕ್ಸಿಟ್ಸ್ ಹೇಗ್ ಆಚೆ ಬರುತ್ತಾರೆ, ಈ ತರ ಎಲ್ಲ ಬಹಳ ಡಿಸೈನೇ ಬೇರೆ ಆಗುತ್ತೆ ಕಾರ್ಗೋ ಮತ್ತೆ ಕ್ರೂ ಮಿಷಿನ್ಸ್. ಸೊ ಆ ಕಾರ್ಗೋದ್ರಲ್ಲಿ ನಾವು ಯಾವ್ದೋ ವೆಹಿಕಲ್ ಅಲ್ಲಿ ಕಾರ್ಗೋ ಲಾರಿ ಹತ್ಕೊಂಡು ಹೋಗ್ತೀವಪ್ಪ, ಬಸ್ ಸಿಕ್ಲಿಲ್ಲ ಸೀಟ್ ಅಲ್ಲಿ ಅಂತ ಆತರ ಮಾಡಕ್ ಆಗಲ್ಲ. ಸ್ಪೇಸ್ ಕ್ರಾಫ್ಟ್ಸ್ ಗಳಲ್ಲಿ ಅವರು ಆ ಪರ್ಟಿಕ್ಯುಲರ್ ಸ್ಪೇಸ್ ಕ್ರಾಫ್ಟ್ ಗೆ ಟ್ರೈನ್ ಆಗಿರ್ತಾರೆ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಪ್ರಾಬ್ಲಮ್ ಆದ್ರೆ ಹೆಂಗ್ ಆಚೆ ಬರ್ಬೇಕು, ಹೇಗೆ ಎಸ್ಕೇಪ್ ಆಗ್ಬೇಕು, ಹೇಗೆ ಓರಿಯಂಟೇಶನ್ಸ್ ಚೇಂಜ್ ಮಾಡಬೇಕು, ಈ ತರ ಎಲ್ಲ ಬಹಳ ಟ್ರೈನಿಂಗ್ ಆಗಿರುತ್ತೆ ಒಂದು ಸ್ಪೇಸ್ ಕ್ರಾಫ್ಟ್ ಹ್ಯಾಂಡಲ್ ಮಾಡೋದು ಅಂದ್ರೆ. ಸೊ ಆ ತರ ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಕ್ರೂ ಹಾಕೊಂಡ್ ಬರೋದು ಬಹಳ ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ ಅದು. ಸೊ ಅಂದ್ರೆ ಒಂದೊಂದು ಪ್ರಶ್ನೆ, ಒಂದು ಸಣ್ಣ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲೇ ಉಳಿದುಕೊಳ್ಬೇಕಾಯ್ತು ಅಂತೇಳಿ, ಆ ತಾಂತ್ರಿಕ ದೋಷ ಏನಕ್ಕೆ ಅಂತ ಆಮೇಲೆ ತಿಳ್ಕೊಳ್ತೀನಿ ಸರ್. ಆದ್ರೆ ಶಿಫ್ಟ್ ವೈಸ್ ಅವರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಗಗನಯಾತ್ರಿಗಳು ಅನ್ನೋದು ಒಂದಷ್ಟು ವಿಚಾರಗಳನ್ನ ನಾವು ಓದಿದ್ವಿ. ಯಾವ ಕಾರಣಕ್ಕೋಸ್ಕರ ಅವ್ರು ಅಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಲ್ಲಿ? ಸ್ಪೇಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದು ಒಂದು ಲ್ಯಾಬೊರೇಟರಿ, ಆರ್ಬಿಟಲ್ ಲ್ಯಾಬೊರೇಟರಿ ಅಂತ. ಅಲ್ಲಿ ಏನಂದ್ರೆ ಬೇಕಾದಷ್ಟು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಗಳು ನಡೀತಾ ಇರ್ತವೆ. ಅಂದ್ರೆ ಇಲ್ಲಿ ಏನೋ ಒಂದು ಕಾಂಬಿನೇಷನ್, ಕೆಮಿಕಲ್ ಕಾಂಬಿನೇಷನ್ ಆಗಿ ಒಂದು ಗ್ರಾವಿಟಿಲಿ ಬರೋ ರಿಸಲ್ಟ್ಸ್, ಮತ್ತೆ ಅಲ್ಲಿ ಕೆಮಿಕಲ್ ಕಾಂಬಿನೇಷನ್ ಆಗಿ ವಿತೌಟ್ ಗ್ರಾವಿಟಿಲಿ ಬರೋ ರಿಸಲ್ಟ್ಸ್ ಬಹಳ ವೇರಿಯೇಷನ್ಸ್ ಗಳಿರ್ತವೆ. ಅಲ್ಲಿ ಕೆಲವು ಬಹಳ ಅನುಕೂಲವಾಗಿರುವಂತ ರಿಸಲ್ಟ್ಸ್ ಗಳು ಬಂದು ಅದನ್ನ ಏನ್ ಮಾಡ್ತಾರೆ, ಅದನ್ನ ಕೆಲವು ಡ್ರಗ್ಸ್ ಗಳಿಗೆ ಯೂಸ್ ಮಾಡ್ತಾರೆ, ಕೆಲವು ಬಯೋಲಾಜಿಕಲ್ ಪ್ರಾಬ್ಲಮ್ಸ್ ಗಳು ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಸೊ ಅನೇಕ ಎಕ್ಸ್ಪೆರಿಮೆಂಟ್ಸ್ ಗಳು ನಡೀತಾ ಇರ್ತದೆ ಏನೋ ಆ ಸೈಂಟಿಫಿಕ್ ಲ್ಯಾಬೊರೇಟರಿಲಿ. ಅದು ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಹೇಳಕ್ಕಾಗಲ್ಲ, ಬರೇ ಮಾತ್ರೆಗಳಿಗೆ. ಬಟ್ ಫಾರ್ಮಾಕ್ಯೂಟಿಕಲ್ಸ್ ಬಹಳ ಹೆಲ್ಪ್ ಆಗುತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಏನ್ ನಡೀತಾ ಇರುತ್ತೆ ಸ್ಪೇಸ್ ಅಲ್ಲಿ ಅಂತ. ಮತ್ತೆ ಗಿಡಗಳ ಗ್ರೋ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಏನಕ್ ಮಾಡ್ತಾರೆ ಅಂದ್ರೆ, ನಾಳೆ ದಿವಸ ಮಾರ್ಸ್, ಚಂದ್ರಯಾನನೋ ವೀನಸ್ಕೋ ಹೋದಾಗ ಏನೇನು ಎಕ್ಸ್ಪೆರಿಮೆಂಟ್ ಗಳಲ್ಲಿ ವಿತೌಟ್ ಗ್ರಾವಿಟಿ ಏನೇನ್ ಮಾಡಿ ಕಂಡಿಡ್ತಾರೋ ಅದನ್ನೆಲ್ಲ ಅಲ್ಲಿ ಅಳವಡಿಸಕ್ಕೆ ಟ್ರೈ ಮಾಡ್ತಾರೆ ಅಂತ ಮಿಷಿನ್ಸ್ ಗಳಲ್ಲಿ. ಸೊ ಇಟ್ಸ್ ಒಂಥರ ಸೈಂಟಿಫಿಕ್ ಲ್ಯಾಬೊರೇಟರಿ ಅಷ್ಟೇ, ಅದು ಆರ್ಬಿಟಲ್ ಲ್ಯಾಬೊರೇಟರಿ ಅಂತ ಕರೀತಾರೆ ಅದನ್ನ. ಯಾರು ಸುಮ್ನೆ ಹೋಗಿ ಸ್ಪೇಸ್ ಸ್ಟೇಷನ್ ಅಲ್ಲಿ ಹೋಗಿ ಸುಮ್ನೆ ಕೂತ್ಕೊಂಡು ಕಾಲ ಹಾಕಕ್ ಹೋಗಲ್ಲ. ಅಲ್ಲಿ ತರ ಎಕ್ಸ್ಪೆರಿಮೆಂಟ್ಸ್ ಗಳು ನಡೀತಾ ಇರ್ತಾರೆ. ಮತ್ತೆ ಸ್ಪೇಸ್ ಸ್ಟೇಷನ್ ನ ಮೇಂಟೆನೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ್ಲೂ ಮೇಂಟೆನೆನ್ಸ್ ಮಾಡ್ತಾನೆ ಇರ್ತಾರೆ ಸ್ಪೇಸ್ ಸ್ಟೇಷನ್ ನ. ಸುಮ್ನೆ ಹೋಗಿ ಸ್ಪೇಸ್ ಸ್ಟೇಷನ್ ಅಲ್ಲಿ ಬರೇ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಒಂದೇ ಅಲ್ಲ, ಮೇಂಟೆನೆನ್ಸ್ ಅವ್ರಿಗೊಂದು ಇದಿರುತ್ತೆ. ಸೊ ಈ ಎರಡೂನು ಅವ್ರು ಮಾಡ್ತಾನೆ ಬರ್ತಾ ಇರ್ತಾರೆ. ಆಮೇಲೆ ಸ್ಪೇಸ್ ಸ್ಟೇಷನ್ ನ ಖಾಲಿ ಇಟ್ಬಿಟ್ಟು ಯಾರು ಬರಕ್ಕಾಗಲ್ಲ. ನಿಮ್ಮ ಸ್ಟುಡಿಯೋದಲ್ಲೇ ತಕ್ಷಣ ಎಲ್ಲಾರು ಲಾಕ್ ಹಾಕೊಂಡು ಆಚೆ ಬರಕ್ ಆಗಲ್ಲ. ಬಿಕಾಸ್ ಒಂದು ಶಿಫ್ಟ್ ಜನ ಬಂದು ರಿಲೀವ್ ಮಾಡೋ ತನಕ ನೀವು ಆ ಸ್ಟುಡಿಯೋ ಬಿಡಕ್ ಆಗಲ್ಲ. ಸೇಮ್ ಟೈಪ್ ಅದೇ ತರಾನೇ ಸ್ಪೇಸ್ ಸ್ಟೇಷನ್ ಅಲ್ಲಿ ಬೇಕಾದಷ್ಟು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳು ವರ್ಕ್ ಆಗ್ತಾ ಇರ್ತವೆ, ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ ಗಳು ಅರ್ಧದಲ್ಲಿ ಇರ್ತವೆ. ಅದು ನಿಲ್ಸಕ್ ಆಗಲ್ಲ, ಅದು ಮುಂದುವರ್ತಾ ಹೋಗ್ಬೇಕು. ಸೊ ಅದಕ್ಕೆ ಒಂದು ಶಿಫ್ಟ್, ಒಂದು ಜನ ಬಂದು ಅವ್ರನ್ನ ರಿಲೀವ್ ಮಾಡೋ ತನಕನೂ ಅವ್ರು ಬರಕ್ ಆಗಲ್ಲ.